ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳಾ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮಂಗನವಳ್ಳಿದು ಗೊಜ್ಜು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಂಗನವಳ್ಳಿದು ಚಟ್ನಿ ಮಾಡಿ ನಾನು ಹಿಂದೆ ತೋರಿಸ್ಕೊಟ್ಟಿದ್ದೆ. ಈಗ ಇದನ್ನು ಗೊಜ್ಜು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದರ ನಾರನ್ನ ಹೀಗೆಲ್ಲ ತೆಕ್ಕೋಬೇಕು. ನಾವು ಹೀರೆಕಾಯಿ ನಾರನ್ನ ಹೇಗೆ ತೆಕ್ಕೋತೀವೋ ಆ ಥರ ಹೀರೆಕಾಯಿ ನಾರನ್ನ ಈ ಮಂಗನವಳ್ಳಿ ನಾರನ್ನೆಲ್ಲ ತೆಕ್ಕೊಂಬಿಡ್ಬೇಕು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಕಾಲು ನೋವು, ಮಂಡಿ ನೋವು, ಸೊಂಟ ನೋವು ಈ ಥರ ಇರೋವಂಥವ್ರಿಗೆಲ್ಲನೂ ಇದ್ರದ್ದು ಗೊಜ್ಜಾಗಲಿ ಚಟ್ನಿ ಆಗಲಿ ಏನಾದರೂ ದಿನ ಒಂದು ಸ್ಪೂನಷ್ಟು ನೀವು ಉಪಯೋಗಿಸ್ತಾ ಬಂದರೆ ಖಂಡಿತ ನಿಮಗೆ ಆ ಕಾಲು ನೋವುಗಳೆಲ್ಲ ಗುಣ ಆಗಿಬಿಡತ್ತೆ. ಇನ್ನು ಮೂಳೆ ಮುರಿದಿದ್ರೂ ಸಹಿತ ಅದು ಕೂಡ ನಿಮಗೆ ಜಾಯಿಂಟು ಸೇರ್ತಾ ಬರುತ್ತೆ. ಸಾಧಾರಣವಾಗಿ ಇದನ್ನು ತಮಿಳ್ನಾಡಲ್ಲಿ ತುಂಬಾ ಬಳಸ್ತಾರೆ. ಅದರಲ್ಲಿ ಪಿರಂಡಾಯಿ ಅಂತ ಹೇಳ್ತಾರೆ ಅವರು. ಅದ್ರ ಗೊಜ್ಜು ಮಾಡ್ಕೋತಾರೆ. ನೀವು ಸಾಧಾರಣವಾಗಿ ಗಮನಿಸ್ಬೋದು, ತಮಿಳ್ನಾಡಿನ ಜನಗಳೆಲ್ಲ ತುಂಬಾ ಗಟ್ಟಿಮುಟ್ಟಿಯಾಗಿರ್ತಾರೆ. ಅವರು ತುಂಬ ಶ್ರಮಜೀವಿಗಳು, ತುಂಬ ಕಷ್ಟದ ಕೆಲಸನ ಮಾಡೋದಕ್ಕೆ ಅವ್ರಿಗೆ ಮೂಳೆಯಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ. ಯಾಕೆಂದರೆ ಅವ್ರು ಈ ಥರದ ಅಡುಗೆನೆಲ್ಲ ತುಂಬ ಚೆನ್ನಾಗಿ ಉಪಯೋಗಿಸ್ತಾರೆ. ಅದಕ್ಕೋಸ್ಕರ ಅದನ್ನು ನಾನು ನಮ್ಮ ಕರ್ನಾಟಕದ ಜನಗೂ ತಿಳಿಸ್ಕೊಡ್ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಈಗ ಇದನ್ನು ನಾವು ಉಪಯೋಗಿಸ್ಬೇಕು ಅಂದರೆ ಮೊದಲು ನಮ್ಮ ಕೈಗೆಲ್ಲ ಎಣ್ಣೆ ಹಚ್ಕೊಂಬಿಡ್ಬೇಕು. ಇಲ್ಲಾಂದರೆ ಕೈಯೆಲ್ಲನೂ ಕೆರೆತ ಬಂದುಬಿಡುತ್ತೆ. ನಾನು ಎಣ್ಣೆ ಹಚ್ಕೊಂಡಿದ್ದೀನಲ್ಲ, ಈಗ ಹಚ್ಕೊಂಡು ಇದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಸಣ್ಣ 1 ಇಂಚಷ್ಟು ಉದ್ದಕ್ಕೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಬೆಳೆಸೋದನ್ನು ಕೂಡ ತುಂಬಾ ಈಸಿ. ಇದನ್ನ ಗೆಣ್ಣನ್ನು ನಾವು ಗಿಡದಲ್ಲಿ ಮಣ್ಣಲ್ಲಿ ಹಾಕಿ ನೆಟ್ಬಿಟ್ರೆ ತುಂಬ ಸಮೃದ್ಧಿಯಾಗಿ ಬೆಳೆದು ಬಿಡುತ್ತೆ ಇದು. ಈಗ ಒಂದು ಬಾಣಲಿಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಕಟ್ ಮಾಡ್ಕೊಂಡಿರೋವಂಥ ಮಂಗನವಳ್ಳಿನ ಇನ್ನೊಂದು ಸತಿ ತೊಳ್ಕೊಂಡು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನಾನು. ಎಣ್ಣೆನಲ್ಲೇ ಬಾಡಬೇಕು ಇದು. ಇಲ್ಲ ಬೇಕಾದರೆ ನೀವು ತುಪ್ಪದಲ್ಲೂ ಬಾಡಿಸ್ಬೋದು, ಅದೂ ಚೆನ್ನಾಗೇ ಇರುತ್ತೆ. ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡೇ ಬಾಡಿಸ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತಲ್ಲ, ಆ ಥರ ಕಲರ್ ಚೇಂಜ್ ಆಗೋಷ್ಟು ಬಾಡಿದ್ರೆ ಸಾಕಾಗುತ್ತೆ. ಏಕೆಂದರೆ ನಾವು ಮತ್ತೆ ಇದನ್ನು ಬೇಯಿಸ್ತೀವಿ. ಇವಾಗ ಮತ್ತು 1 ಗೆಡ್ಡೆಷ್ಟು ನಾನು ಬೆಳ್ಳುಳ್ಳಿನೂ ಹಾಕ್ಕೊಂಡು ಇದ್ರ ಜೊತೆಗೆ ಹುರಿತಾ ಇದ್ದೀನಿ. ಹಂಗೆ 1 ಇಂಚು ಶುಂಠಿನೂ ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ನೋಡಿ ಇದನ್ನೆಲ್ಲ ಆಗ್ತಾ ಬಂದ್ಬಿಟ್ಟಿದೆ. ಬೆಳ್ಳುಳ್ಳಿನೂ ಸ್ವಲ್ಪ ಬಾಡ್ದಂಗೆ ಆಗಿರಬೇಕಲ್ಲ, ಅದಕ್ಕೋಸ್ಕರ ಅಂತ. ನೋಡಿ ಇದಕ್ಕೆ 1 ಸ್ಪೂನಷ್ಟು ನಾನು ಉದ್ದಿನ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಆ ಥರ ಎಲ್ಲ ಈರುಳ್ಳಿ ಏನು ಸೇರಿಸ್ಕೊಂಡಿಲ್ಲ. ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸನ್ನ ಸೇರಿಸ್ಕೊಂಡಿದ್ದೀನಿ. ಇದು ಊಟಕ್ಕೂ ಅಷ್ಟೇ ತುಂಬಾ ರುಚಿಯಾಗತ್ತೆ. ಅನ್ನ ಕಲಿಸ್ಕೊಂಡಾದರೂ ತಿನ್ಬೋದು. ಇಲ್ಲಾಂದರೆ ನಾನು ಮಾಡಿದ್ದು ನೀರು ದೋಸೆ ಅಂತ ಮಾಡಿದೆ. ನೀರು ದೋಸೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಅನ್ನಿಸ್ತು ನನಗೆ. ಆರೋಗ್ಯಕ್ಕೂ ಸರಿ ಅನ್ನಿಸ್ತು, ಮತ್ತು ತರಕಾರಿ ತಿಂದಂಗೂ ಆಯಿತು, ರುಚಿನೂ ಚೆನ್ನಾಗಿತ್ತು. ಮತ್ತು ಹೇಗಪ್ಪ ಇದು ತಿನ್ನೋದು ಕಹಿ ಇರುತ್ತಾ ಹಂಗೆ ಹಿಂಗೆ ಅಂತ ಏನೋ ನೀವು ಅಂದ್ಕೊಳ್ಳೋಂಥ ಗಾಬರಿ ಬೇಡ. ನಾನು ಮಾಡಿ ನೋಡಿ ಉಪಯೋಗಿಸಿ ತಿಂದು ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ಗೂ ಕೂಡ ಮೂಳೆ ಮುರಿದಿತ್ತು, ಅವಳು ನನಗೆ ಸಜೆಸ್ಟ್ ಮಾಡಿದ್ಲು, ಇದನ್ನು ತಿಂದರೆ ತುಂಬ ಚೆನ್ನಾಗಿ ಕಾಲು ನೋವು ಗುಣ ಆಗುತ್ತೆ ಕಣೆ ಅಂತ ಹೇಳಿದ್ಲು. ಹಾಗಾಗಿ ಇದನ್ನು ಹುಡ್ಕೊಂಡು ಹೋದೆ. ನಮ್ಮ ಶಿವಮೊಗ್ಗದಲ್ಲೇ ನಮ್ಮ ನೇಬರ್ ಅಂದರೆ ಒಂದು ಸ್ವಲ್ಪ ದೂರದಲ್ಲಿ ಜನ ಅವ್ರ ಮನೇಲಿ ಬೆಳೆಸ್ಕೊಂಡಿದ್ರು. ನಾನೇ ಅವ್ರನ್ನ ಪರಿಚಯ ಮಾಡಿಕೊಂಡೆ. ಸಾಧಾರಣವಾಗಿ ಅವ್ರು ಕೊಡೋವಂಥ ಜನಗಳಂತಿನಲ್ಲಿ ಸೇರಲ್ಲ, ಆದರೆ ಅವ್ರು ಯಾವಾಗಲೂ ದಾನ ಈಸ್ಕೊಳ್ಳೋಕ್ಕೆ ಉತ್ತಮವಾದಂಥವ್ರು. ಅಂಥವರು ನನಗೆ ಇದನ್ನು ಕೊಟ್ಟರಲ್ಲ, ಅದು ನನಗೆ ತುಂಬಾ ಸಂತೋಷ ಅಂತಂತ ಅವ್ರು ಕೊಟ್ಟಿದ್ದು. ಅವ್ರು ನಿಜವಾಗ್ಲೂ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಇದಕ್ಕೆ 1 ನಿಂಬೆಹಣ್ಣಷ್ಟು ನಾನು ರುಬ್ಬಕ್ಕೆ ಹಾಕೋತಿದ್ದೀನಿ. ನಾನೊಂದು ಸ್ವಲ್ಪ ಬಳ್ಳಿ ಕೊಡಿ, ಗಿಡ ನೆಟ್ಕೊಳ್ಳೋಣ ಅಂತ ಕೇಳಿದೆ. ಅವ್ರು ನನಗೆ ಅಡುಗೆ ಮಾಡೋ ಅಷ್ಟೇ ಕೊಟ್ಬಿಟ್ರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಪೇ ಮಾಡ್ತೀನಿ ಅಂದ್ರೂ ಇಸ್ಕೊಳ್ಳಿಲ್ಲ, ನೀವು ಹಾರೈಸ್ತಿರಲ್ಲ ಅದೇ ನನಗೆ ಸಾಕು ಅಂತ ಹೇಳಿದ್ರು. ಅವ್ರು ನನಗೆ ಕೊಟ್ಟವ್ರ ಹೆಸರು ಪರಿಮಳ ಗೋಪಿನಾಥ್ ಅಂತ. ಅವ್ರದ್ದು ಗಂಡ ಕೂಡ ಡಾಕ್ಟ್ರೆ ಅಂತೆ. ನನಗೆ ಆಕೆ ಮೇಲೆ ಅವ್ರನ್ನ ನೋಡೇ ಇಲ್ಲ, ನೋಡಿರಲ್ದಿದ್ರೂ ನಾನು ಆಕೆ ಮೇಲೆ ಅಷ್ಟು ಅಭಿಮಾನದಿಂದ ಇಸ್ಕೊಂಡು ಇದನ್ನು ನಿಮಗೆ ಮಾಡೋಕ್ಕೆ ತೋರಿಸ್ಕೊಡ್ಬೇಕು. ನಮ್ಮ ಕರ್ನಾಟಕ ಜನದ ಮೂಳೆನೂ ಅಷ್ಟೇ ಗಟ್ಟಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದನ್ನು ಕೂಡ ನನಗೆ ಅವರೇ ಹೇಳ್ಕೊಟ್ಟಿದ್ದು.
ಯಾಕಂದರೆ ಅಡುಗೆನೂ ಮಾಡೋಕ್ಕೆ ಬರ್ತಾ ಇರಲಿಲ್ಲ ನನಗೆ. ಇದೆಲ್ಲ ಹುರ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಕ್ಕೋತೀನಿ. ಈಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚಟ್ಕುಡಿಸ್ಕೊತೀನಿ. ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಜಾಸ್ತಿನೇ ಹಿಂಗೆ ಹಾಕ್ಕೋತೀನಿ. ಹಿಂಗಿದ್ದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಈ ಮಸಾಲೆನ ನಾನು ಹುರ್ಕೊಂಡಿದ್ದೀನಲ್ಲ, ಇದ್ರ ಜೊತೆಗೆ ನಾನು ಒಂದು ಡ್ರೈ ರೋಸ್ಟ್ ಆಗಿ ನೋಡಿ 2 ಸ್ಪೂನು ಅಚ್ಕಾರದ ಪುಡಿ ಹಾಕ್ಬಿಡ್ತೀನಿ. 1 ಸ್ಪೂನಷ್ಟು ಧನಿಯಾದ ಪುಡಿ ಹಾಕೋತೀನಿ. ಇದನ್ನು ಕೂಡ ನಾನು ಎಣ್ಣೆನಲ್ಲೇ ಒಂಚೂರು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ನೋಡಿ ಈ ಥರ ಎಣ್ಣೆನಲ್ಲಿ ಫ್ರೈ ಆಗಬೇಕಷ್ಟೆ. ಇವಾಗ ನಾವು ಏನೇನು ರುಬ್ಕೊಂಡಿದ್ದೀನಲ್ಲ, ಮಂಗರವಳ್ಳಿ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಒಂಚೂರು ಉದ್ದಿನಬೇಳೆ, ಇದಿಷ್ಟನ್ನು ನಾನು ರುಬ್ಕೊಂಡಿದ್ದೀನಲ್ಲ, ಈ ಪೇಸ್ಟ್ನ ಸೇರಿಸ್ಕೊತೀನಿ. ರುಬ್ಬೋದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ನಾನು ಬೆಲ್ಲನೂ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕಿದ್ರೇ ಒಳ್ಳೆ ರುಚಿ ಬರುತ್ತೆ. ಬೆಲ್ಲ ಹಾಕೋದು ಮಾತ್ರ ಮಿಸ್ ಮಾಡಬೇಡಿ. ಬೆಲ್ಲ ಹಾಕಿದ್ರೆ ಸಿಹಿ ಆಗಿಬಿಡುತ್ತೆ ಅನ್ನೋವಂಥ ಯಾವ ಗಾಬರಿನೂ ಇಟ್ಕೋಬೇಡಿ. ನೀವು ತಿಂದು ನೋಡಿ, ನೀವು ಬೇಕು ಅಂದರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಬಟ್ ಹಾಕ್ಕೊಳ್ಳೇಬೇಕು. ಹಾಕ್ಕೊಂಡ್ರೇ ತುಂಬಾ ರುಚಿ ಅನಿಸುತ್ತೆ. ಇದನ್ನೆಲ್ಲ ಎಣ್ಣೆನ ಇದಕ್ಕೆ ಮಸಾಲೆ ಕೂಡೋ ಹಾಗೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಬಟ್ ಇದನ್ನು ತೊಳಿಸ್ತಾನೆ ಇರಬೇಕು, ಇಲ್ಲಾಂದರೆ ಕಚ್ಚೋಂಥ ಸಾಧ್ಯತೆಗಳಿರುತ್ತೆ. ನೀರು ಹಾಕಿದ್ಮೇಲಂತೂ ತೊಳಿಸ್ಬೇಕು. ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ, ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅಳ್ಳಾಡಿಸ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ನೀವು ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ನಾನಿದು ಊಟಕ್ಕೆ ಅಂತ ಗೊಜ್ಜು ಮಾಡ್ಕೊತಿದ್ದೀನಿಲ್ಲ, ಹಾಗಾಗಿ ತುಂಬ ನಾನು ಎಣ್ಣೆ ಹಾಕ್ಕೊಂಡಿಲ್ಲ. ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನಮ್ಮ ಊಟಕ್ಕೆ ಹದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ನೀರನ್ನ ಸೇರಿಸ್ಕೊಳ್ಳೋಣ. ನಾನು ಇದ್ರದ್ದು ಜೊತೆಗೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಮೆಂತ್ಯನ ಹುರ್ಕೊಂಡಿದ್ದೀನಿ. ಅದು ಸ್ಕಿಪ್ ಆಗೋಗ್ಬಿಟ್ಟಿದೆ ನನಗೆ ವಿಡಿಯೋ. ಅವೆರಡನ್ನು ಹುರಿದು ಮತ್ತು ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿನೂ ಸೇರಿಸಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ಒಂದು ಸ್ವಲ್ಪ ಕುದಿಯೋ ತನಕ ಮುಚ್ಚಿಟ್ಟು ಬೇಯಿಸೋಣ ನಾವು. ನೋಡಿ, ಇದು ಸಾಸಿವೆನೂ ಮೆಂತ್ಯ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿ ಅವೆರಡನ್ನು ಹುರ್ಕೊಂಡಿದ್ದೀನಿ. ಅದ್ರ ಜೊತೆಗೆ ತೆಂಗಿನಕಾಯಿ ಸೇರಿಸಿ ಪೇಸ್ಟ್ ಮಾಡಿಕೊಂಡು ಈಗ ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಗಟ್ಟಿಗೆ ಇರಬೇಕು ಅಂತೇನಿಲ್ಲ, ಸ್ವಲ್ಪ ತೆಳು ಮಾಡ್ಕೊಳ್ಳಿ. ಏಕೆಂದರೆ ಕುದ್ದು ಸ್ವಲ್ಪ ಗಟ್ಟಿ ಆಗುತ್ತಲ್ಲ. ಈ ಉದ್ದಿನಬೇಳೆ ಹಾಕಿರೋದ್ರಿಂದ ಬೇಗ ಕಚ್ಚೋ ಸಾಧ್ಯತೆ ಇರುತ್ತೆ. ತೆಂಗಿನಕಾಯಿ ನಾನೇನು ಜಾಸ್ತಿ ಹಾಕಿಲ್ಲ, ಬರೀ ಜಸ್ಟ್ 1 ಸ್ಪೂನಷ್ಟು ಟೇಸ್ಟ್ಗೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಇಷ್ಟು ತಿಕ್ನೆಸ್ಸು ಇದ್ರೆ ಸಾಕು ಅನಿಸುತ್ತೆ. ಬೇಕಾದ್ರೆ ಇಂಚೂರು ತೆಳುನು ಮಾಡ್ಕೋಬೋದು.
ಇವಾಗ ಒಂಚೂರು ಅರಿಶಿನೂ ಹಾಕ್ಕೊಂಬಿಡೋಣ ನಾವು. ಇದೆಲ್ಲ ರೆಡಿ ಆಯ್ತು. ಈಗ ನಾವು ಡಿಸ್ಪ್ಲೇ ಮಾಡಿಬಿಡೋಣ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೊಸ ಹೊಸ ಹೆಲ್ತಿ ಡಿಶ್ನ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.